ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಸಂಕ್ರಾಂತಿ ಹಬ್ಬ ಬಂತು, ಎಳ್ಳು ಬೆಲ್ಲ ಇಲ್ಲ ಅಂದರೆ ಮಜಾನೇ ಇಲ್ಲ ಅಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಎಳ್ಳು ಬೆಲ್ಲ ಕೊಟ್ಟು ಸಿಹಿಯಾಗಿ ಮಾತಾಡಿ ಅಂತ ಹೇಳ್ತಾರೆ. ನಾನು ಮನೆಯಲ್ಲಿ ಎಳ್ಳು ಬೆಲ್ಲನ ಹೇಗೆ ಮಾಡಿದೆ, ತಿಳ್ಗೋಟನ್ನ ಹೇಗೆ ಮಾಡಿದೆ ಅಂತ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ. ನೀವು ಇದೇ ರೀತಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹುರಿದಿರುವಂತಹ ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಅದನ್ನು ರಾತ್ರಿ ಹುರಿದಿಟ್ಟಿದ್ದೆ ನಾನು. ಬೆಳಗ್ಗೆ ಅದು ಫುಲ್ ತಣ್ಣಗಾಗಬೇಕು. ನಂತರ ಅದು ಸಿಪ್ಪೆ ತೆಗೆದು 2 ಭಾಗಗಳನ್ನಾಗಿ ಮಾಡಿ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ಪಷ್ಟು ನಾನು ಹುರಿಗಡಲೆ ತೊಗೊಂಡಿದ್ದೀನಿ. ಇದು ಹುರಿದಿರುವಂಥ ಕಡಲೆನೇ. ನಂತರ ನಾನು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಣ ಕೊಬ್ಬರಿ ಪೀಸ್ಗಳನ್ನು ತೊಗೊಂಡಿದ್ದೀನಿ. ನೋಡಿ, ಒಣ ಕೊಬ್ಬರಿ ಇರುತ್ತಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸಣ್ಣದು ಬೇಕಾದರೆ ನೀವು ಕಟ್ ಮಾಡ್ಕೋಬೋದು. ಅದನ್ನು ಕೂಡ 1 ಸಣ್ಣ ಕಪ್ಪಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಮೆಜರ್ಮೆಂಟಲ್ಲಿ ಹಾಕಿಲ್ಲ, ಅಂದಾದ್ಮೇಲೆ ಹಾಕಿದ್ದೀನಿ ನಾನು. ನಂತರ ಇಲ್ಲಿ ನಾನು ಹುರಿದಿರುವಂತಹ ಇಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೋಡಿ, ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ನಾನು ಜಾಗರಿ ಅಂದರೆ ನಾನಿಲ್ಲಿ ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಮಗೆ ಮೆತ್ತಗೆ ಅನಿಸ್ಬೋದು, ಆದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ, ಮತ್ತು ಹೆಲ್ದಿ ಕೂಡ ಆಗಿದೆ. ಇದು ಡೈರೆಕ್ಟಾಗಿ ಫ್ಯಾಕ್ಟ್ರಿಯಲ್ಲಿ ಹೋಗಿ ತೊಗೊಂಬಂದಿರುವಂಥ ಬೆಲ್ಲ ಇದು. ಬೆಲ್ಲ ಸ್ವಲ್ಪ ನೋಡಿ ಹಾಕ್ಕೋಬೋದು, ಯಾಕಂದರೆ ಸಂಕ್ರಾಂತಿ ಕಾಳು ಸಹ ಸಿಹಿ ಇರುತ್ತೆ. ಅದರಿಂದ ನಾನು ಅಂದಾಜು ಮೇಲೆ ಇಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಅರ್ಧ kg ನಾನಿಲ್ಲಿ ಸಂಕ್ರಾಂತಿ ಕಾಳು ಮಿಕ್ಸ್ ಕಾಳುಗಳಿದೆ, ಅಂದರೆ ಕಲರ್ ಕಾಳುಗಳಲ್ಲೆಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅರ್ಧ kg ತೊಗೊಂಬಂದಿದ್ದೆ, ಯಾಕಂದರೆ ನಾನು ಪ್ರತಿ ವರ್ಷವೂ ನನ್ನ ಮಗನ ಸ್ಕೂಲ್ ಟೀಚರ್ಸ್ಗೆ ಇದನ್ನು ಈ ರೀತಿಯಾಗಿ ಮಾಡಿಕೊಡ್ತೀನಿ. ಹಾಗೂ ಯಾರಿಗಾರು ಅಕಸ್ಮಾತ್ ಮನೇಲಿ ಯಾರು ಬಂದರೆ ಅವ್ರಿಗೂ ಕೂಡ ಈ ರೀತಿ ಪ್ಯಾಕೆಟ್ಗಳನ್ನು ಮಾಡಿ ನಾನು ಕೊಡ್ತೀನಿ. ನಾನು ಪ್ಯಾಕೆಟ್ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ. ನೋಡಿ, ಇದನ್ನು ಕೂಡ ಹಾಕಿಬಿಟ್ಟು ಈಗ ನಾನಿಲ್ಲಿ ಕಲರ್ ಇಲ್ಲಿ ಜೀರಾ ಪೆಪ್ಪರ್ಮೆಂಟ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅದು ತೊಗೊಂಬಂದಿದ್ದೆ. ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಇಲ್ಲಿ 100 ಗ್ರಾಮ್ ತೊಗೊಂಬಂದಿದ್ದೆ ಅಷ್ಟೇ, ಜಾಸ್ತಿ ತೊಗೊಂಬಂದಿಲ್ಲ ನಾನು. 100 ಗ್ರಾಮು ಜೀರಾ ಪೆಪ್ಪರ್ಮೆಂಟ್ನ ಇಲ್ಲಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಸಂಕ್ರಾಂತಿ ಮಿಕ್ಸ್ಚರ್ ಈಗ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಇದೇ ಅಂಗಡೀಲಿ ತರೋಕ್ಕೋದ್ರೆ ತುಂಬ ರೇಟ್ ಇರುತ್ತೆ, ಅದರಿಂದ ಮನೆಯಲ್ಲೇ ಮಾಡ್ತೀನಿ ನಾನು. ಸಂಕ್ರಾಂತಿ ಕಾಳಷ್ಟೇ ಅಂಗಡೀಲಿ ತೊಗೊಂಬರ್ತೀನಿ. ಬಾಕಿ ಎಲ್ಲ ಸಾಮಾನುಗಳನ್ನು ನಾನು ಅಂದರೆ ಮನೇಲಿ ಇರುತ್ತಲ್ಲ ಸಾಮಾನುಗಳು, ಅದೇ ಸಾಮಾನುಗಳನ್ನು ಸ್ವಲ್ಪ ಹುರಿದು ಮಾಡಿ ಹಾಕ್ಬಿಡ್ತೀನಿ ಅಷ್ಟೇ. ನೋಡಿ, ಕನಿಷ್ಠ ಅಂದರೆ ಇಲ್ಲಿ 1 kg ಮೇಲೇ ಆಯಿತು ನನಗೆ ಎಷ್ಟು ಮಾಡಿರೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಪ್ಯಾಕೆಟ್ಗಳ ರೀತಿಯಲ್ಲಿ ಮಾಡಿ ನಾನು ಇಡ್ತೀನಿ. ಬಂದವರಿಗೆ ಅಥವಾ ಇಲ್ಲಿ ನಮ್ಮ ಮಗನ ಸ್ಕೂಲ್ ಟೀಚರ್ಸ್ಗಳಿಗೆ ಈ ರೀತಿಯಾಗಿ ನಾನು ಮಾಡಿಕೊಡ್ತೀನಿ. ನೋಡಿ, ಪ್ಯಾಕೆಟ್ನ ಅಂಗಡಿಯಲ್ಲಿ ನಾನು ಈ ಥರದ ಪ್ಯಾಕೆಟನ್ನು ತೊಗೊಂಬಂದಿದ್ದೆ. ಈಗ ಇದರಲ್ಲಿ ಹಾಕಿ ತೋರಿಸ್ತೀನಿ. ಹಾಕೋದೇನು ದೊಡ್ಡದಲ್ಲ, ಅದೇನು ತೋರಿಸ್ತೀರಾ ಅಂದ್ಕೋಬೇಡಿ. ನಾನು ಮನೆಯಲ್ಲಿ ಮಾಡಿರುವಂಥ ಒಂದು ವಿಧಾನವನ್ನು ನಿಮಗೆ ತೋರಿಸಿದ್ದೀನಿ ಅಷ್ಟೇ. ನೀವು ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ತಿನ್ಕೋಬೋದು ಮತ್ತು ಬೇರೆಯವ್ರಿಗೆ ಕೂಡ ಕೊಡ್ಬೋದು. ಹಾಗೂ ಯಾರೆಲ್ಲ ನಮ್ಮ ವಿಡಿಯೋನ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ನೋಡಿ, ಈ ರೀತಿಯಾಗಿ ಮನೆಯಲ್ಲಿ ನಾನು ತಿಳ್ಗೋಡು ಅಂದರೆ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ಎಳ್ಳು ಮತ್ತು ಬೆಲ್ಲನ ಹಾಕಲೇಬೇಕು ಇದಕ್ಕೆ, ಆದ್ದರಿಂದ ಎಳ್ಳು ಬೆಲ್ಲ ಅಂತ ಕೂಡ ಕರೀತಾರೆ ಇದನ್ನು. ನೋಡಿ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಹೆಲ್ದಿ ಕೂಡ, ಬೆಲ್ಲ ಹಾಕಿದ್ದೀವಲ್ವ. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.